ದಾಹ ನೀಗಿಸುವುದಿ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ನೀವು ಪತ್ರಿಕೋದ್ಯಮದ ಸ್ವರೂಪ, ಕಾರ್ಯಚಟುವಟಿಕೆಗಳು, ಭಾರತದಲ್ಲಿ ಪತ್ರಿಕೋದ್ಯಮದ ಬೆಳವಣಿಗೆ ಹಾಗೂ ಭಾರತೀಯ ಭಾಷಾ ಪತ್ರಿಕೋದ್ಯಮದ ಬಗ್ಗೆ ತಿಳಿದುಕೊಂಡಿರಿ. ಈಗ ನಿಮಗೆ ಪತ್ರಿಕಾ ಮಾಧ್ಯಮ ಒಂದು ಪ್ರಭಾವಶಾಲಿ ಸಮೂಹ ಸಂವಹನ ಸಾಧನ ಎಂಬುದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಮೂಡಿರಬಹುದು. ಈ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದ ರಾಜಕೀಯ ದೃಷ್ಟಿಕೋನದ ಬಗ್ಗೆ, ಅಂದರೆ ಪ್ರಜಾಪ್ರಭುತ್ವದಲ್ಲಿನ ಪತ್ರಿಕೋದ್ಯಮದ ಪಾತ್ರ ಕುರಿತಾದ ವಿಶೇಷ ಅಂಶಗಳನ್ನು ತಿಳಿದುಕೊಳ್ಳೋಣ. ಸಮೂಹ ಮಾಧ್ಯಮಗಳಲ್ಲಿ ಅತ್ಯಂತ ಹಳೆಯದು ಪತ್ರಿಕೋದ್ಯಮ. ಪತ್ರಿಕೋದ್ಯಮ ಮತ್ತು ಆಡಳಿತಗಾರರ ನಡುವಿನ ಅನೇಕ ಸಂಘರ್ಷಗಳು, ತಿಕ್ಕಾಟಗಳನ್ನು ಪ್ರಾರಂಭದಿಂದಲೂ ನಾವು ಗುರುತಿಸಬಹುದು. ಇದಕ್ಕೆ ಕಾರಣವೆಂದರೆ ಆಳುವ ಹಾಗೂ ಉನ್ನತಾಧಿಕಾರಗಳನ್ನು ಹೊಂದಿದ್ದ ಮೇಲುಸ್ತರದ ಗುಂಪಿನ ಜನ ಪತ್ರಿಕೆಗಳನ್ನು ತಮ್ಮ ಅಧಿಕಾರ ಚಲಾವಣೆಗೆ ಇರುವ ತೊಡಕುಗಳೆಂದೇ ಭಾವಿಸಿದ್ದರು. ಪ್ರಭುತ್ವ ಹಾಗೂ ಆಡಳಿತದ ರೀತಿನೀತಿಗಳ ಬಗ್ಗೆ ಪ್ರಜೆಗಳಿಗೆ ಮಾಹಿತಿ ನೀಡಿ ಪತ್ರಿಕೆಗಳು ತಮ್ಮ ಸ್ವಹಿತಕ್ಕೆ ತೀವ್ರ ಧಕ್ಕೆಯುಂಟು ಮಾಡುತ್ತವೆ ಎನ್ನುವ ಕಾರಣಕ್ಕಾಗಿ ಪತ್ರಿಕೋದ್ಯಮ ತೀವ್ರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಪತ್ರಿಕೋದ್ಯಮ ಚರಿತ್ರೆಯಂತೂ ಪತ್ರಿಕಾ ಸಂಪಾದಕರುಗಳಿಗೆ, ಪ್ರಕಾಶಕರಿಗೆ ಹಾಗೂ ಮುದ್ರಕರಿಗೆ ಶಿಕ್ಷೆ ವಿಧಿಸಿದ, ದಂಡ ತೆತ್ತಿಸಿದ ಘಟನೆಗಳಿಂದಲೇ ತುಂಬಿ ಹೋಗಿದೆ. ಹಾಗೆಯೇ ಪತ್ರಿಕೋದ್ಯಮ ಚರಿತ್ರೆಯನ್ನು ಪತ್ರಿಕೆ ಹೊರತರಲು ನಡೆಸಿದ ಹೋರಾಟ ಮತ್ತು ಸ್ವಾತಂತ್ರ್ಯ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ನಡೆಸಿದ ಹೋರಾಟದ ಪ್ರತೀಕ ಎಂದು ಗುರುತಿಸಲಾಗುತ್ತದೆ. ಪತ್ರಿಕೋದ್ಯಮ ಪ್ರಾರಂಭದಿಂದಲೂ ಕಾರ್ಮಿಕರ, ರೈತರ ಹಾಗೂ ದುಡಿಯುವ ವರ್ಗದ ಪರ ಗುರುತಿಸಿಕೊಂಡು ಅವರ ಹಕ್ಕುಗಳಿಗಾಗಿ ಹೋರಾಡುತ್ತಾ ಬಂದಿದೆ. ವಿದೇಶಿ ಅಥವಾ ಸರ್ವಾಧಿಕಾರಿ ಆಡಳಿತವನ್ನು ವಿರೋಧಿಸುವಲ್ಲಿ ತೆರೆಮರೆಯಲ್ಲಿ ಪ್ರಕಟವಾಗುತ್ತಿದ್ದ ಅನೇಕ ಪತ್ರಿಕೆಗಳ ಕೊಡುಗೆಯನ್ನು ಸಹ ಪತ್ರಿಕೋದ್ಯಮ ಗುರುತಿಸುತ್ತದೆ. ಹಾಗೆಯೇ ಪತ್ರಿಕೋದ್ಯಮ ತನ್ನದೇ ಆದ ಅರ್ಥೈಸುವಿಕೆಯ ಪ್ರಕ್ರಿಯೆಯನ್ನು ಗುರುತಿಸಿಕೊಂಡು ಯಾವುದು ಸರಿ ಎಂಬುದನ್ನು ತಾನಾಗಿಯೇ ನಿರ್ಧರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ತಾವು ಆಳುವ ರಾಜ್ಯ, ರಾಜನೀತಿಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿರಿಸಿಕೊಂಡಿದ್ದ ಅಕ್ಬರ್, ನೆಪೋಲಿಯನ್ ಬೋನಪಾಟೆ, ಹಿಟ್ಲರ್ಗಳಂಥವರು ಕೂಡ ತಮ್ಮ ಅಧಿಕಾರ, ಸೈನ್ಯಗಳ ದೈತ್ಯ ಆಕ್ರಮಣಕಾರಿ ಶಕ್ತಿಯಿಂದ ಭೌಗೋಳಿಕ ಪರಿಮಿತಿ ಇಲ್ಲದೆ ಆಕ್ರಮಿಸಿಕೊಳ್ಳುವ ಶಕ್ತಿಯಿದ್ದರೂ ಕೂಡ ಲೇಖನಿಯ ಸಾಮರ್ಥ್ಯಕ್ಕೆ ಹೆದರುತ್ತಿದ್ದರೆಂಬುದು ಪ್ರತೀತಿ. ಬಹುತೇಕ ರಾಜಕೀಯ ನಾಯಕರು ಪತ್ರಿಕೋದ್ಯಮ ಕಿರಿಕಿರಿಯನ್ನುಂಟು ಮಾಡುವ ಒಂದು ಸಾಧನವೆಂದೇ ಬಗೆಯುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಮಹತ್ವವನ್ನು ತಿಳಿದುಕೊಳ್ಳುವ ಮೊದಲು ಪ್ರಜಾಪ್ರಭುತ್ವದ ಕಲ್ಪನೆ ನಿಮಗೆ ಮನದಟ್ಟಾಗಬೇಕು. ಅಮೆರಿಕದ ರಾಷ್ಟ್ರಪತಿ ಅಬ್ರಹಂ ಲಿಂಕನ್ನನ್ನು ಉದ್ಧರಿಸಿ ಹೇಳುವುದಾದರೆ, ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರವೇ ಇರುವ ರಾಜಕೀಯ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವವೆನ್ನಬಹುದು. ಸರಳವಾಗಿ ಹೇಳುವುದಾದರೆ, ಪ್ರಜೆಗಳು ತಮ್ಮನ್ನು ತಾವೇ ಆಳುವ ಜನಾಡಳಿತ ವ್ಯವಸ್ಥೆಗೆ ಪ್ರಜಾಪ್ರಭುತ್ವವೆಂದು ನಾವು ಕರೆಯಬಹುದು. ಒಂದು ಮಾದರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು 4 ಪ್ರಮುಖ ಅಂಶಗಳನ್ನು ಗುರುತಿಸಬಹುದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಪತ್ರಿಕೆಗಳನ್ನು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭಗಳೆಂದು ಗುರುತಿಸಲಾಗುತ್ತದೆ. ಅಧಿಕಾರ ರಚನೆಯಿಂದ ಹೊರಗಿದ್ದು ಗುರುತಿಸಿಕೊಂಡಿರುವ ಪತ್ರಿಕೋದ್ಯಮವನ್ನು ಸಾಮಾನ್ಯವಾಗಿ 4ನೇ ಅಂಗ, 4th ಎಸ್ಟೇಟ್ ಎಂದೇ ಬಣ್ಣಿಸಲಾಗುತ್ತದೆ. ಶಾಸಕಾಂಗ ರೂಪಿಸುವ ರಾಜ್ಯಾಡಳಿತ ಧೋರಣೆಗಳನ್ನು ಕಾರ್ಯಾಂಗ ಅನುಷ್ಠಾನಗೊಳಿಸುತ್ತದೆ. ನ್ಯಾಯಾಂಗ ಈ ಕಾರ್ಯಚಟುವಟಿಕೆಗಳ ಸಂವಿಧಾನಾತ್ಮಕ ಹಾಗೂ ಕಾನೂನು ಕ್ರಮಬದ್ಧತೆಯ ಬಗ್ಗೆ ಗಮನ ನೀಡುತ್ತದೆ. ಆದರೆ ಪತ್ರಿಕೋದ್ಯಮ ಈ ಎಲ್ಲ ಪ್ರಕ್ರಿಯೆಗಳನ್ನು ಪ್ರಜೆಗಳಿಗೆ ಅರ್ಥೈಸುವ, ವಿಶದವಾಗಿ ತಿಳಿ ಹೇಳುವ ಕೆಲಸವನ್ನು ಮಾಡುತ್ತದೆ. ಯಾವುದೇ ಸರ್ಕಾರಿ ಧೋರಣೆಗಳು ಹಾಗೂ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿ ಹೇಳುವ ಕೆಲಸವನ್ನು ಪತ್ರಿಕೋದ್ಯಮ ಯಾವುದೇ ಪಕ್ಷಪಾತವಿಲ್ಲದೆ ಸಮರ್ಥವಾಗಿ ನಿರ್ವಹಿಸುತ್ತದೆ. ಪ್ರಚಾರ ಮತ್ತು ಸುದ್ದಿಗಳ ನಡುವಿನ ವ್ಯತ್ಯಾಸಗಳನ್ನು ಅರಿತ ಪತ್ರಿಕೆಗಳು ಸರ್ಕಾರ ಅಥವಾ ಅಧಿಕಾರಿಗಳು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನಗಳ ಸಾಧಕ ಬಾಧಕಗಳನ್ನು ಜನರಿಗೆ ತಿಳಿ ಹೇಳುತ್ತವೆ. ಹಾಗಾಗಿ ಪತ್ರಿಕೋದ್ಯಮ ಉಳಿದ 3 ಅಂಗಗಳು, ಅದರಲ್ಲೂ ಶಾಸಕಾಂಗ ತಾನು ತೆಗೆದುಕೊಳ್ಳುವ ಮಹತ್ವದ ತೀರ್ಮಾನಗಳು, ಅನುಷ್ಠಾನಗೊಳಿಸುವ ಕಾರ್ಯಕ್ರಮಗಳ ಬಗ್ಗೆ ಪ್ರಜಾಭಿಪ್ರಾಯವನ್ನು ಪಡೆಯಲು ಪತ್ರಿಕೆಗಳನ್ನು ಅವಲಂಬಿಸಬೇಕಾಗುತ್ತದೆ. ಸರ್ಕಾರದ ಕಾರ್ಯಕ್ರಮಗಳು, ಕಾರ್ಯಶೈಲಿ ಜನರ ಒಳಿತಿಗಾಗಿ ದುಡಿಯದಿದ್ದಾಗ ಆಡಳಿತಗಾರರು ಪತ್ರಿಕೆಗಳಿಂದ ತೀವ್ರ ಟೀಕಾಪ್ರಹಾರವನ್ನು ಎದುರಿಸಬೇಕಾಗುತ್ತದೆ. ಬಹಳಷ್ಟು ಸಾರಿ ಪತ್ರಿಕೆಗಳು ಜನಾಭಿಪ್ರಾಯವನ್ನು ಬಿಂಬಿಸಿದಾಗ ಯೋಜನೆಗಳ ಸ್ವರೂಪ ಬದಲಾದದ್ದೂ ಉಂಟು. ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯಕ್ಕೆ ಅಪಾರ ಮನ್ನಣೆ ಇದೆ. ಇದನ್ನು ನಾವು ಪತ್ರಿಕಾ ಅಂಕಣಗಳಲ್ಲಿ ಗುರುತಿಸಬಹುದು. ಯಾವುದೇ ಸರ್ಕಾರ ಜನರ ಆಶೋತ್ತರಗಳನ್ನು ಕಡೆಗಣಿಸಿ ಆಡಳಿತ ನಡೆಸುವುದು ಅಸಾಧ್ಯ. ಪತ್ರಿಕೋದ್ಯಮದ ಮಹೋನ್ನತ ಕಾರ್ಯವೆಂದರೆ ಜನಾಭಿಪ್ರಾಯವನ್ನು ರೂಪಿಸುವುದು. ಅಧಿಕಾರದ ಚುಕ್ಕಾಣಿ ಹಿಡಿದ ಜನ ಸಮಾಜದಲ್ಲಿನ ಕಟು ವಾಸ್ತವಗಳನ್ನು ಮರೆತು ಅನೇಕ ತೀರ್ಮಾನಗಳನ್ನು ಕಣ್ಣು ಮುಚ್ಚಿಕೊಂಡು ಪ್ರಜೆಗಳ ಮೇಲೆ ಹೇರುವುದನ್ನು ನಾವು ಕಾಣಬಹುದು.
ಹೀಗಾಗಲು ಪ್ರಮುಖ ಕಾರಣವೆಂದರೆ ಪ್ರಜೆಗಳು ತಮ್ಮ ಮೇಲೆ ಹೇರಿದ್ದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರುವ ಸ್ವಭಾವ. ಭಿನ್ನಾಭಿಪ್ರಾಯಗಳು, ಆಕ್ಷೇಪಣೆಗಳು, ಪ್ರತಿಭಟನೆಗಳು ಮುಂತಾದವುಗಳು ಹರಿದು ಹಂಚಿ ಹೋಗಿರುವ ಈ ಸಂದರ್ಭಗಳಲ್ಲಿ ಪತ್ರಿಕೆಗಳು ಅಂತಹ ಒಂದು ಮನೋಭಾವಗಳನ್ನು ಒಂದೆಡೆ ಕಲೆಹಾಕಿ ಜನಾಭಿಪ್ರಾಯ ರೂಪಿಸಲು ನೆರವಾಗುತ್ತವೆ. ಇವು ಸಂಪಾದಕೀಯ ಅಂಕಣಗಳು, ಓದುಗರ ಪತ್ರಗಳು ಮುಂತಾದವುಗಳ ಮೂಲಕ ವ್ಯಕ್ತವಾಗುವುದನ್ನು ನಾವು ಕಾಣಬಹುದು. ಜನಾಭಿಪ್ರಾಯಕ್ಕೆ ತಲೆಬಾಗಿ ಸರ್ಕಾರಗಳು ತೀರ್ಮಾನಗಳನ್ನು ತೆಗೆದುಕೊಂಡ ಅನೇಕ ನಿದರ್ಶನಗಳನ್ನು ನಾವು ಕಾಣಬಹುದು. ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ದಿನಸಿ ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ಬಿಯರ್ ಮಾರಾಟ ಮಾಡಲು ಅನುಮತಿ ನೀಡಲು ತೆಗೆದುಕೊಂಡ ತೀರ್ಮಾನಕ್ಕೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ತನ್ನ ಪ್ರಸ್ತಾಪವನ್ನು ಹಿಂತೆಗೆದುಕೊಂಡದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಆಗ ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ ಪತ್ರಿಕೆಗಳು ನಿರ್ವಹಿಸಿದ ಪಾತ್ರ ಗಮನಾರ್ಹವಾದುದು. ಕೆಲವೊಮ್ಮೆ ವಿಚಾರಗಳು ಜನರ ಆಲೋಚನೆಗಳಿಗೆ ನಿಲುಕದೆ ಜನಾಭಿಪ್ರಾಯ ವ್ಯಕ್ತವಾಗದ ಸನ್ನಿವೇಶಗಳು ಸಹ ಸೃಷ್ಟಿಯಾಗುವುದುಂಟು. ಅಂತಹ ಸಂದರ್ಭಗಳಲ್ಲಿ ವಿಚಾರಗಳನ್ನು ವಿಶದವಾಗಿ ತಿಳಿಹೇಳುವ ಕೆಲಸಗಳನ್ನು ಪತ್ರಿಕೆಗಳು ಮಾಡುತ್ತವೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನಗಳಿಗೆ ಅನುವು ಮಾಡಿಕೊಡುವ ಪತ್ರಿಕೋದ್ಯಮದ ವಿಶಿಷ್ಟ ಕಾರ್ಯಚಟುವಟಿಕೆ. ಕೆಲ ಸಂಕೀರ್ಣ ಆರ್ಥಿಕ ಹಾಗೂ ರಾಜಕೀಯ ನಿರ್ಧಾರಗಳನ್ನು ಜನಸಾಮಾನ್ಯರು ಅರಗಿಸಿಕೊಳ್ಳುವುದು ಸಾಧ್ಯವಾಗದಾಗ ಓದುಗರು ವಿಷಯದ ಮೇಲೆ ಬೆಳಕು ಚೆಲ್ಲುವ ಒಂದು ಒಳ್ಳೆಯ ಸಂಪಾದಕೀಯ ಅಥವಾ ಲೇಖನವನ್ನು ನಿರೀಕ್ಷಿಸುತ್ತಿರುತ್ತಾರೆ. ಹಾಗೆಯೇ ಬಹುತೇಕ ಓದುಗರು ಪತ್ರಿಕೆಗಳಲ್ಲಿ ಬರೆಯಲ್ಪಡುವ ವಿಚಾರಗಳನ್ನು ತಿಳಿಯುವ ಸಾಮರ್ಥ್ಯವನ್ನು ಸಹ ಹೊಂದಿದ್ದಾರೆ. ಚರ್ಚೆ, ಸಂವಾದಗಳಿಂದ ಮಾತ್ರ ಪ್ರಜಾಪ್ರಭುತ್ವದ ಉಳಿವು ಸಾಧ್ಯ. ಭಿನ್ನ ವಿಚಾರಗಳು ಒಂದಕ್ಕೊಂದು ಘರ್ಷಣೆಯಾದಾಗ ನಡೆಯುವ ಪ್ರಕ್ರಿಯೆಗಳ ಮೂಲಕ ಅರ್ಥಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಪತ್ರಿಕೆಗಳು ಇಂತಹ ವಿಚಾರಗಳಿಗೆ ಇಂಬು ನೀಡುತ್ತವೆ. ಪತ್ರಿಕಾ ಅಂಕಣಗಳಲ್ಲಿ ವಾದ ವಿವಾದಗಳಿಗೆ ಅವಕಾಶವಿದ್ದು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಓದುಗರಿಗೆ ಅವಕಾಶವಿರುತ್ತದೆ. ಹಾಗೆಯೇ ಶಾಸಕಾಂಗ ಸಭೆಗಳ ಪತ್ರಿಕಾ ವರದಿಗಳು ಕೂಡ ಪ್ರಜಾಪ್ರಭುತ್ವಕ್ಕೆ ವಿಶೇಷ ಕೊಡುಗೆ ನೀಡುತ್ತವೆ. ಇಂತಹ ಸುದ್ದಿಗಳು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ವಿವರಗಳನ್ನು ಒದಗಿಸಿ ಜನರು ಸರ್ಕಾರಿ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವಂತೆ ಮಾಡುತ್ತವೆ. ಪತ್ರಿಕೋದ್ಯಮ ತನ್ನ ವ್ಯತಿರಿಕ್ತ ಪಾತ್ರಕ್ಕೆ ಪ್ರಸಿದ್ಧಿಯಾಗಿದೆ. ರಾಜ್ಯಾಡಳಿತವೊಂದರ ರಚನಾತ್ಮಕ ಟೀಕೆ ಮತ್ತು ವಸ್ತುನಿಷ್ಠ ವಿಮರ್ಶೆ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಪಾಯವೆಂದೇ ಹೇಳಬಹುದು. ಅನೇಕ ಸಾರಿ ರಾಜಕೀಯ ಪಕ್ಷದ ಸಂಖ್ಯಾಬಲ ಕುಗ್ಗಿದಾಗ ಅಥವಾ ಇನ್ನಾವುದೇ ಕಾರಣಕ್ಕಾಗಿ ಬಲಹೀನಗೊಂಡಾಗ ವಿರೋಧ ಪಕ್ಷಗಳ ಬಲ ಸಮರ್ಪಕವಾಗಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಪತ್ರಿಕೆಗಳು ಸರ್ಕಾರಿ ಆಡಳಿತದ ಕಾರ್ಯವೈಖರಿಯ ಮೇಲೆ ತೀವ್ರ ನಿಗಾ ವಹಿಸಿ ಆಡಳಿತಗಾರರನ್ನ, ರಾಜಕೀಯ ನಾಯಕರನ್ನ ಎಚ್ಚರದಿಂದಿರುವಂತೆ ನೋಡಿಕೊಳ್ಳುತ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಅಧಿಕಾರ ಯಾವುದೇ ವ್ಯಕ್ತಿಯನ್ನ ಸಂಪೂರ್ಣ ಭ್ರಷ್ಟನನ್ನಾಗಿಸುತ್ತದೆ. ಆದರೆ ಪತ್ರಿಕೆಗಳು ಅಂತಹ ಸಂದರ್ಭಗಳಲ್ಲಿ ಜನಾಭಿಪ್ರಾಯವನ್ನು ಮೂಡಿಸುವ, ಬಿಂಬಿಸುವ ಮೂಲಕ ತೀವ್ರ ಅಡೆತಡೆಗಳನ್ನೊಡ್ಡಿ ತೀರ್ಮಾನಗಳು, ಕಾರ್ಯಕ್ರಮಗಳು ಸರಿದಿಕ್ಕಿನಲ್ಲಿರುವಂತೆ ನೋಡಿಕೊಳ್ಳುತ್ತವೆ. ನಿರಂತರ ಕಣ್ಗಾವಲು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಗಲ್ಲು. ಅಂತೆಯೇ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾವಲು ಕಾಯಲು ಇರುವ ಕಾವಲುಭಟ. ಪತ್ರಿಕೋದ್ಯಮದ ಹಕ್ಕು ಹಾಗೂ ಕರ್ತವ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಾಮಾನ್ಯ ಪ್ರಜೆಯೊಬ್ಬನಿಗಿರುವ ಹಕ್ಕು, ಅಧಿಕಾರಕ್ಕಿಂತ ಹೆಚ್ಚೇನೂ ಪತ್ರಿಕೋದ್ಯಮಕ್ಕಿಲ್ಲ. ಆದರೆ ವಾಸ್ತವದಲ್ಲಿ ಸಮೂಹವೊಂದನ್ನು ತಲುಪುವ ಪತ್ರಿಕೋದ್ಯಮದ ಶಕ್ತಿ ಅದನ್ನು ಒಂದು ಪ್ರಭಾವಿ ಅಂಗವನ್ನಾಗಿ ಮಾಡಿದೆ. ಪತ್ರಿಕೆಗಳು ವ್ಯಕ್ತಿಯೊಬ್ಬನ, ಪಕ್ಷವೊಂದರ ಅಥವಾ ಸಂಘಟನೆಯೊಂದರ ಅಳಿವು ಉಳಿವಿನಲ್ಲಿ ಭಾರಿ ಪಾತ್ರ ವಹಿಸಬಹುದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯ, ಪರಿಣಾಮಕಾರಿಯಾದ ಹಾಗೂ ಕ್ಷಮತೆಯುಳ್ಳ ನಾಯಕರ ತೀವ್ರ ಅಗತ್ಯತೆ ಕಂಡುಬರುತ್ತದೆ. ಪತ್ರಿಕೆಗಳು ಅಂತಹ ನಾಯಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ. ಅದೇ ಕಾಲಕ್ಕೆ ಪರಿಣಾಮಕಾರಿಯಲ್ಲದ, ಪ್ರಯೋಜನಕ್ಕೆ ಬಾರದ ನಾಯಕತ್ವವನ್ನು ತಿರಸ್ಕರಿಸಲು ಸಹ ಪತ್ರಿಕೆಗಳು ಪ್ರಜೆಗಳನ್ನು ಪ್ರೇರೇಪಿಸಬೇಕಾಗುತ್ತದೆ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರಜೆಗಳ ಬೌದ್ಧಿಕ ಮಟ್ಟ ಸುಧಾರಣೆಯತ್ತಲೂ ಪತ್ರಿಕೆಗಳು ಗಮನ ಹರಿಸಬೇಕಾಗುತ್ತದೆ. ವೈಜ್ಞಾನಿಕ ಮನೋಭಾವದ ಜೊತೆಗೆ ವಿಚಾರ ಮಾಡುವ ಮನೋಧರ್ಮ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದ ಪ್ರಗತಿಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಈ ಬಗ್ಗೆ ಒಂದು ದೃಢ ನಿರ್ಧಾರ ತಳೆದು ಪತ್ರಿಕೆಗಳು ಇದನ್ನು ರೂಢಿಸಿಕೊಳ್ಳಲು ಪ್ರೇರೇಪಿಸುತ್ತಿದ್ದುದನ್ನು ನಾವು ಸ್ಮರಿಸಬಹುದು. ಮೂಢನಂಬಿಕೆಗಳು ಮತ್ತಿತರೆ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಪತ್ರಿಕೆಗಳು ನಿರಂತರವಾಗಿ ಶ್ರಮಿಸಿದ್ದರೂ ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮದಿಂದ ಆಗಬೇಕಾಗಿರುವ ಕಾರ್ಯ ಬಹಳಷ್ಟಿದೆ. ಪತ್ರಿಕೆಗಳು ಏಕಕಾಲದಲ್ಲಿ ಮಾಹಿತಿ ನೀಡುವ ಮತ್ತು ಕಲಿಸುವ ಸಾಧನಗಳಾಗಿ ವಹಿಸುವ ಪಾತ್ರ ಅನೇಕ ಸಂವಾದ, ಚರ್ಚೆ, ತಿಕ್ಕಾಟಗಳಿಗೆ ದಾರಿ ಮಾಡಿಕೊಡುತ್ತದೆ. ಈ ಕಾರಣಕ್ಕಾಗಿಯೇ ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವ ಅತ್ಯಂತ ಮಹತ್ವಪೂರ್ಣ ವಿಷಯವಾಗಿ ಪರಿಣಮಿಸಿದೆ. ಜನಸಾಮಾನ್ಯರಿಗೆ ಅಗತ್ಯ ಮಾಹಿತಿ ತಾನಾಗಿಯೇ ಲಭ್ಯವಾಗದ ಕಾರಣ ಮಾಹಿತಿಯನ್ನು ಸ್ವೀಕರಿಸುವ, ಪಸರಿಸುವ ಹಕ್ಕನ್ನು ಚಲಾಯಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಇದನ್ನು ಮನಗಂಡು ಪತ್ರಿಕೆಗಳು ಈ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುವತ್ತ ಗಮನ ನೀಡಿ
ತಮ್ಮ ಅಂಕಣಗಳು ಸುದ್ದಿಪುಟಗಳ ಮೂಲಕ ಚರ್ಚೆ ಸಂವಾದಗಳಿಗೆ ಅವಕಾಶ ಮಾಡಿಕೊಡುತ್ತವೆ. ಅಂತೆಯೇ ಪತ್ರಿಕೆಗಳು ಸಮಾಜದ ಎಲ್ಲ ವರ್ಗಗಳ ಜನರ ಅನಿಸಿಕೆ ಆಶೋತ್ತರಗಳನ್ನು ಬಿಂಬಿಸುವುದರಿಂದ ಒಬ್ಬ ಸಮರ್ಥ ಪ್ರತಿನಿಧಿಯ ಪಾತ್ರವನ್ನು ಸಹ ವಹಿಸುತ್ತವೆ. ವಿಶೇಷವಾಗಿ ದನಿಯೆತ್ತಲಾರದ ವರ್ಗಗಳ ಮಟ್ಟಿಗಂತೂ ಇದು ಅಕ್ಷರಶಃ ಸತ್ಯ. ಜನರ ದುಗುಡ ದುಮ್ಮಾನಗಳು, ಅಗತ್ಯತೆಗಳು, ಸಮಸ್ಯೆಗಳು, ಆಶೋತ್ತರಗಳು ಮತ್ತು ಔದಾಸೀನ್ಯಗಳನ್ನು ಸಹ ಪತ್ರಿಕೆಗಳು ಆಡಳಿತ ಯಂತ್ರಕ್ಕೆ ಮುಟ್ಟಿಸಬಲ್ಲವು. ಜನರ ಮತ್ತು ಸರ್ಕಾರ ಅಥವಾ ಆಡಳಿತ ಯಂತ್ರದ ನಡುವೆ ನೇರ ವಿಷಯ ವಿನಿಮಯ ಕಾರ್ಯತಂತ್ರದ ಅನುಪಸ್ಥಿತಿಯಲ್ಲಿ ಪತ್ರಿಕೆಗಳು ಇವೆರಡರ ಮಧ್ಯೆ ಇರುವ ಸೇತುಬಂಧದ ಕೊರತೆಯನ್ನು ತುಂಬುತ್ತವೆ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದಷ್ಟೇ ಅಲ್ಲದೆ ಜನಪ್ರತಿನಿಧಿಗಳ ಅಗತ್ಯತೆಗಳನ್ನು ಸಹ ಪತ್ರಿಕೆ ಪರಿಗಣಿಸಬೇಕಾಗುತ್ತದೆ. ಇದರಿಂದ ಜನಸಮೂಹದ ಹಿತಕಾಯ ಬಯಸುವ ತೀರ್ಮಾನಗಳನ್ನು ಅವರು ತೆಗೆದುಕೊಳ್ಳಲು ಅನುವಾಗಿ ಪ್ರಜಾಪ್ರಭುತ್ವ ಒಂದು ಸರಿದಿಕ್ಕಿನಡೆಗೆ ಅಡಿಯಿಟ್ಟು ಒಂದು ಅರ್ಥಪೂರ್ಣ ವ್ಯವಸ್ಥೆಯಾಗಲು ಸಹಕಾರಿಯಾಗುತ್ತದೆ. ಭಾರತವು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಎದುರಿಸುತ್ತಿರುವ ಘನಘೋರ ಸಮಸ್ಯೆ ಎಂದರೆ ಭ್ರಷ್ಟಾಚಾರ. ಸಾರ್ವಜನಿಕ ಸ್ಥಳಗಳಲ್ಲಿನ ಭ್ರಷ್ಟತೆ, ಅದಕ್ಷ ಆಡಳಿತ, ಸರ್ಕಾರಿ ಖಜಾನೆಯ ಲೂಟಿ ಇವೆಲ್ಲದರ ಬಗ್ಗೆ ಪತ್ರಿಕೆಗಳು ಕಣ್ಗಾವಲಿದ್ದು ಕೆಲಸ ನಿರ್ವಹಿಸುತ್ತವೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತನಿಖಾ ವರದಿಗಳಿಗೆ ವಿಶಿಷ್ಟ ಸ್ಥಾನಮಾನಗಳಿವೆ. ಹಗರಣಗಳು ಬಯಲಿಗೆ ಬಂದಂತೆಲ್ಲ ಹಣದಾಹಿ ಆಡಳಿತಗಾರರ, ನೌಕರರ ಭ್ರಷ್ಟತೆಗೆ ಕಡಿವಾಣ ಬೀಳುತ್ತವೆ. ಹಾಗಾಗಿ ಪತ್ರಿಕೆಗಳು ಪ್ರಜೆಗಳ ಮನಸ್ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುವುದು ಅನಿವಾರ್ಯವಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಅಕೌಂಟಬಿಲಿಟಿ ಅಂದರೆ ಉತ್ತರದಾಯಿತ್ವ ಮತ್ತು ಜವಾಬ್ದಾರಿ ಮಹತ್ವದ ಅಂಶಗಳಾಗುತ್ತವೆ. ಸಂವಿಧಾನಾತ್ಮಕ ಕಾನೂನು ಮತ್ತು ಕಟ್ಟಳೆಗಳೆರಡರಲ್ಲಿಯೂ ಪ್ರತಿಯೊಬ್ಬರೂ ಸಮಾನರು. ಹಾಗಾಗಿ ಚುನಾಯಿತ ಜನಪ್ರತಿಗಳು ಜನರಿಗೆ ಉತ್ತರದಾಯಿಗಳಾಗಿರಲೇಬೇಕು. ಅಧಿಕಾರದಲ್ಲಿರುವವರ ಮತ್ತು ಸಾರ್ವಜನಿಕ ಇಲಾಖೆಗಳ ದೈನಂದಿನ ಕೆಲಸ ಕಾರ್ಯಗಳು, ಕರ್ತವ್ಯ ಲೋಪ ಮುಂತಾದವುಗಳನ್ನು ಸಾರ್ವಜನಿಕ ಪರಿಶೋಧನೆಗೆ ಒಡ್ಡಿದಾಗ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಬರುತ್ತದೆ. ಆಗ ಪತ್ರಿಕೆಗಳು ಜವಾಬ್ದಾರಿಯಿಂದ ತಮ್ಮ ಕೆಲಸ ಮುನ್ನಡೆಸಬಹುದು. ಇಲ್ಲವಾದಲ್ಲಿ ಜನಾಡಳಿತದ ಕಲ್ಪನೆ ಕೇವಲ ಪರಿಹಾಸ್ಯವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ವಸ್ತುನಿಷ್ಠವಾಗಿ ಪರಿಣಾಮಕಾರಿಯಾಗಿ ಪತ್ರಿಕೆ ಕಾರ್ಯನಿರ್ವಹಿಸಬೇಕಾದರೆ ಅದು ಸರ್ವ ಸ್ವತಂತ್ರವಾಗಿರುವುದು ಅತ್ಯಗತ್ಯ. ಸ್ವಾತಂತ್ರ್ಯ ಪತ್ರಿಕೆಯ ಒಳಗಿನಿಂದ ಅಂದರೆ ಸಂಸ್ಥೆಯ ಆಡಳಿತದಿಂದ ಹಾಗೂ ರಾಜ್ಯದ ಆಡಳಿತದಿಂದ ಎರಡರಿಂದಲೂ ಇರಬೇಕಾಗುತ್ತದೆ. ಆದರೆ ಪತ್ರಿಕೆಯೊಂದು ಕೇವಲ ಹಣಗಳಿಕೆಯೊಂದನ್ನೇ ಧ್ಯೇಯವಾಗಿಟ್ಟುಕೊಂಡರೆ ಜನರ ಆಶೋತ್ತರಗಳನ್ನು ಕಾಯುವ ಮಹೋನ್ನತ ಕಾರ್ಯ ಸಾಧ್ಯವಾಗುವುದಿಲ್ಲ. ನ್ಯಾಯಮೂರ್ತಿ ಪಿ.ಬಿ. ಸಾವಂತ್ ಹೇಳುವಂತೆ ಮಾಧ್ಯಮ ಯಾವಾಗಲೂ ಸ್ವತಂತ್ರವಾಗಿರಬೇಕು. ಇದಕ್ಕೆ ಸರ್ಕಾರದಿಂದಾಗಲಿ ಇನ್ನಾವುದೇ ಮೂಲಗಳಿಂದಾಗಲಿ ಆಂತರಿಕ ಅಥವಾ ಬಹಿರಂಗ ಪ್ರಭಾವಗಳು ಇರಬಾರದು. ಸರ್ಕಾರವೊಂದರಿಂದ ಹಾಕಲ್ಪಟ್ಟ ನೇರ ನಿರ್ಬಂಧಗಳಲ್ಲದೆ ಪರೋಕ್ಷವಾಗಿ ಆಡಳಿತಗಾರರು ಪತ್ರಿಕೆಗಳು ಅಥವಾ ಮಾಧ್ಯಮಗಳಿಗೆ ಸಂಬಳ, ನೆಲ, ನೀರು, ವಿದ್ಯುಚ್ಛಕ್ತಿ, ಸಂವಹನ ಸಾಧನಗಳು, ಜಾಹೀರಾತು, ಮುದ್ರಣ ಕಾಗದ ಇವೇ ಮುಂತಾದ ಸೌಲಭ್ಯಗಳನ್ನು ವಂಚಿಸಿ ತೀವ್ರ ಒತ್ತಡಗಳನ್ನು ಹೇರಬಹುದು. ಮಾಧ್ಯಮಗಳ, ಪತ್ರಿಕೆಗಳ ಮಾಲೀಕರು ಬೇರೆ ವ್ಯಾಪಾರ ವಹಿವಾಟನ್ನು ಹೊಂದಿದ್ದರೆ ಹಾಗೂ ಅವುಗಳ ಸಕಾಲಿಕ ಕಾರ್ಯನಿರ್ವಹಣೆಗೆ ಸರ್ಕಾರವನ್ನಾಗಲಿ ಅಥವಾ ಇತರೆ ಅಧಿಕಾರಿಗಳನ್ನು ಅವಲಂಬಿಸಿದ್ದರೆ ಆಗ ಪತ್ರಿಕೆಯ ಕಾರ್ಯನಿರ್ವಹಣೆಯಲ್ಲಿ ಹಸ್ತಕ್ಷೇಪಗಳನ್ನು ತಡೆಯುವುದು ಬಹಳ ಕಷ್ಟಸಾಧ್ಯ. ಅದೇ ರೀತಿ ಜನಾಂಗೀಯ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಅಧಿಕಾರಶಾಹಿ, ಪೊಲೀಸ್, ರೌಡಿ ಮತ್ತು ಭೂಕತ ಜಗತ್ತು, ಹಂತಕರು ಅಥವಾ ಭಯೋತ್ಪಾದಕ ಸಂಘಟನೆಗಳಿಂದ ಬಹಿರಂಗ ಒತ್ತಡಗಳನ್ನು ನಾವು ಕಾಣಬಹುದು. ಮಾಧ್ಯಮಗಳು ಎದುರಿಸುವ ಆಂತರಿಕ ಸಮಸ್ಯೆಗಳಲ್ಲಿ ಮಾಲೀಕರ, ಜಾಹೀರಾತುದಾರರ ಅಥವಾ ಪಾಲುದಾರರ ಒತ್ತಡಗಳು ಪ್ರಮುಖವಾದವುಗಳು. ರಾಜಕೀಯ, ಸೈದ್ಧಾಂತಿಕ, ವರ್ಗ, ಜಾತಿ, ಜನಾಂಗೀಯ, ಸಾಮಾಜಿಕ, ಧಾರ್ಮಿಕ ಅಥವಾ ವೈಯಕ್ತಿಕ ಕಾರಣಗಳು ಸಂಪಾದಕನಿಗೆ ಮೊದಲಾಗಿ ವರದಿಗಾರರವರೆಗೂ ಕಂಡುಬರುವ ಭ್ರಷ್ಟ ಆಯೋಜನೆಗಳು ಪತ್ರಿಕೆಗಳು ವಸ್ತುನಿಷ್ಠವಾಗಿರಲು ಹಾಗೂ ಪಕ್ಷಪಾತರಹಿತವಾಗಿರಲು ಸಾಧ್ಯವಾಗದಂತೆ ಮಾಡುತ್ತವೆ. ಪತ್ರಿಕಾ ಮಾಲೀಕರು ಮತ್ತು ಪತ್ರಕರ್ತರು ವಿದೇಶಿ ಶಕ್ತಿಗಳ ಮತ್ತು ಗೂಢಚಾರರ ಪ್ರಭಾವಕ್ಕೊಳಗಾಗುವುದೂ ಸಾಧ್ಯವಿದೆ. ಇಂತಹ ಪ್ರಭಾವಕ್ಕೊಳಗಾದಾಗ ಸಾಮಾನ್ಯವಾಗಿ ಜನರಿಗೆ ತಲುಪುವ ಮಾಹಿತಿ ನೇರವಾಗಿರದೆ, ಸ್ಪಷ್ಟತೆ ಇಲ್ಲದೆ, ತಿರುಚಿದ ಅಥವಾ ಸಂಪೂರ್ಣವಾಗಿ ಸುಳ್ಳೇ ಆಗಿರುವ ಸಾಧ್ಯತೆ ಇರುತ್ತದೆ. ಮಾಧ್ಯಮ ಇಂತಹ ಪ್ರಭಾವಗಳಿಗೆ ತುತ್ತಾದಾಗ ಪ್ರಜಾಪ್ರಭುತ್ವದೊಳಗಿನ ವ್ಯವಸ್ಥೆಯಲ್ಲಿ ಅದರ ಪಾತ್ರ ನಿರೀಕ್ಷಿಸಿದಂತಿರುವುದಿಲ್ಲ. ಸ್ಪಷ್ಟವಾದ, ನಿಖರವಾದ ಸುದ್ದಿ ಮೂಲದ ಮೇಲೆ ಯಾವುದೇ ರೀತಿಯ ಏಕಸ್ವಾಮ್ಯತೆ ಇರಬಾರದು. ಸುದ್ದಿಮೂಲಗಳ ಸಂಖ್ಯೆ ವೃದ್ಧಿಸಿದಂತೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ಸುದ್ದಿಯೊಂದರ ಮೇಲೆ ಇರುವ ಹಿಡಿತ ಸಡಿಲವಾಗುತ್ತಾ ಹೋಗುತ್ತದೆ. ಆದುದರಿಂದ ಸುದ್ದಿಮೂಲಗಳ, ಸುದ್ದಿ ಸಂಸ್ಥೆಗಳ, ಸುದ್ದಿ ವಿತರಣಾ ಸಂಸ್ಥೆಗಳ ಮಾಲೀಕತ್ವ ವಿಕೇಂದ್ರೀಕರಣವಾಗಬೇಕಾಗುತ್ತದೆ.
ಒಂದೇ ಸಂಸ್ಥೆ ಹಲವಾರು ಮಾಧ್ಯಮಗಳ ಮೇಲೆ ಸಾಧಿಸುವ ಹಿಡಿತದ ಸಾಧಕ ಬಾಧಕಗಳ ಬಗ್ಗೆಯೂ ಅನೇಕ ಚರ್ಚೆಗಳಾಗಿವೆ. ಪತ್ರಿಕೋದ್ಯಮದ ಮೇಲಿನ ನಂಬಿಕೆ ಅದು ಎಷ್ಟರ ಮಟ್ಟಿಗೆ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುತ್ತದೆ ಹಾಗೂ ಕಾಪಾಡಿಕೊಳ್ಳಲು ಹೋರಾಡುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಯಾವುದೇ ಪಕ್ಷಪಾತವಿಲ್ಲದ ಸುದ್ದಿಗಳು ಹಾಗೂ ಅನಿಸಿಕೆಗಳನ್ನು ಓದುಗರಿಗೆ ನೀಡುವ ಮೂಲಕ ತನ್ನ ವರ್ಚಸ್ಸನ್ನು ಪತ್ರಿಕೋದ್ಯಮ ಬೆಳೆಸಿಕೊಳ್ಳುತ್ತಾ ಹೋಗುತ್ತದೆ. ಆಂತರಿಕ ಅಥವಾ ಬಹಿರಂಗ ಒತ್ತಡಗಳು ಎದುರಾದಾಗ ಪತ್ರಿಕೆ ಎಷ್ಟರ ಮಟ್ಟಿಗೆ ಅದನ್ನು ವಿರೋಧಿಸುತ್ತದೆ ಎಂಬುದು ಓದುಗರಲ್ಲಿ ನಂಬಿಕೆ ಹಾಗೂ ಗೌರವ ಭಾವನೆ ಉಂಟುಮಾಡಿ ಪತ್ರಿಕೆಗಳು ಬೆಳೆಯುತ್ತವೆ. ಕಾಲಕ್ರಮೇಣ ಪತ್ರಿಕೆ ಆರ್ಥಿಕವಾಗಿ ಸದೃಢಗೊಂಡಾಗ ಯಾವುದೇ ರೀತಿಯಲ್ಲಿ ಎದುರಾಗುವ ಒತ್ತಡಗಳು, ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಅದಕ್ಕೆ ಬರುತ್ತದೆ. ಕೇವಲ ಪ್ರಸರಣೆ ಮತ್ತು ಲಾಭಗಳು ಪತ್ರಿಕೆಯೊಂದರ ವರ್ಚಸ್ಸು ಅಥವಾ ಜನರು ಅದರ ಮೇಲಿಟ್ಟಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುವುದಿಲ್ಲ. ನಿಖರತೆ, ವಸ್ತುನಿಷ್ಠತೆ, ನಿಷ್ಪಕ್ಷಪಾತ ಮತ್ತು ವಿಶ್ವಾಸ ಪತ್ರಿಕಾ ನಂಬಲರ್ಹತೆಯಿಂದ ಬೇರ್ಪಡಿಸಲಾಗದ ಅಂಶಗಳು. ಇನ್ನು ಮಾಹಿತಿ ಹಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಜನಸಾಮಾನ್ಯರಿಗೆ ಮಾಹಿತಿ ಲಭ್ಯತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕುಳಿಯಲು ಅಗತ್ಯವಾದ ಪ್ರಕ್ರಿಯೆ. ಪ್ರಜೆಗಳು ತಮ್ಮ ಸುತ್ತಮುತ್ತ ದಿನನಿತ್ಯ ನಡೆಯುವ ವಿದ್ಯಮಾನಗಳ ಬಗ್ಗೆ ತಿಳಿದಿರಲೇಬೇಕು. ಆದರೆ ವ್ಯಕ್ತಿಗತವಾಗಿ ಪ್ರತಿಯೊಂದು ಘಟನೆಗಳು, ಆಗುಹೋಗುಗಳ ಮೇಲೆ ಕಣ್ಣಿಡಲಾಗದ ವ್ಯಕ್ತಿಗೆ ಪತ್ರಿಕೆಗಳು ಮಾಹಿತಿಯನ್ನು ಕಲೆ ಹಾಕಿ ಸುದ್ದಿಗಳನ್ನು ವಿಶ್ಲೇಷಿಸಿ ಓದುವ ಆಸಕ್ತಿ ಹುಟ್ಟಿಸುವ, ಪ್ರಸರಿಸುವ ಕಾಯಕವನ್ನು ಮಾಡುತ್ತವೆ. ಸಮಾಜದ ಹಿತದೃಷ್ಟಿಯಿಂದ ಪತ್ರಿಕೆಗಳು ಸುದ್ದಿಯನ್ನು ಕಲೆ ಹಾಕುವ, ವಿಶ್ಲೇಷಿಸುವ ಮತ್ತು ಮಾಹಿತಿ ಪ್ರಸರಿಸುವ ಕಾರ್ಯಗಳಿಗೆ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಸ್ಥಾಪಿತಗೊಂಡ ಯಾವುದೇ ಸರ್ಕಾರ ಅಡ್ಡಿ ಮಾಡಬಾರದು. ಮಾಹಿತಿ ಪ್ರತಿಯೊಬ್ಬನ ಹಕ್ಕು ಎಂಬ ಸಂವಿಧಾನಾತ್ಮಕ ತೀರ್ಮಾನ ಹಾಗೂ ಅಂತಹ ಹಕ್ಕು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಜಾರಿಗೆ ಬಂದಿರುವುದು ಅತ್ಯಂತ ಆಪ್ಯಾಯಮಾನವಾದ ಕ್ರಮ. ಪತ್ರಿಕೋದ್ಯಮ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದರೆ ಅದಕ್ಕೆ ಒತ್ತಡ, ನಿರ್ಬಂಧಗಳಿಲ್ಲದ ಪರಿಸರ ಬಹಳ ಮುಖ್ಯ. ಸರ್ಕಾರಗಳ, ಅಧಿಕಾರಿಗಳ, ರಾಜಕಾರಣಿಗಳ, ಪೊಲೀಸ್ ಹಾಗೂ ಸಮಾಜಘಾತುಕ ಶಕ್ತಿಗಳ ಬಗ್ಗೆ ತನಿಖಾ ವರದಿಗಳನ್ನು ಪ್ರಕಟಿಸುವ ಪತ್ರಕರ್ತರಿಗೆ ಬೆದರಿಕೆ, ದೈಹಿಕ ಹಲ್ಲೆಗಳು ಸದಾ ಹಿಂಬಾಲಿಸುತ್ತವೆ. ತಮ್ಮ ವಸ್ತುನಿಷ್ಠೆ, ನಿರ್ಭಿಡೆಯ ವರದಿಗಾಗಿಯೇ ಪತ್ರಕರ್ತರು ಪ್ರಾಣ ಕಳೆದುಕೊಂಡ ನಿದರ್ಶನಗಳು ಕೂಡ ಹೇರಳವಾಗಿವೆ. ಕಳವಳಕಾರಿ ವಿಚಾರವೆಂದರೆ ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗುತ್ತಿರುವುದು. ಪತ್ರಕರ್ತರ ಮುಕ್ತ ಅಭಿಪ್ರಾಯಗಳಿಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಪತ್ರಿಕೋದ್ಯಮ ಇಂದು ಕಲ್ಲು ಮುಳ್ಳಿನ ಹಾದಿಯಾಗಿ ಪರಿಣಮಿಸಿದೆ. ಇಂತಹ ಸನ್ನಿವೇಶಗಳು, ಧೋರಣೆಗಳು ಬದಲಾಗದಿದ್ದರೆ ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅರ್ಥಹೀನವಾಗುತ್ತದೆ. ಸಾಮೂಹಿಕ ಯತ್ನಗಳಿಂದಷ್ಟೇ ಪತ್ರಕರ್ತರನ್ನ ನಿರ್ಭಿಡೆಯಿಂದ ಕೆಲಸ ಮಾಡುವಂತಾಗಲು, ದೈಹಿಕ ಹಲ್ಲೆ ಮತ್ತು ಪ್ರಾಣಾಪಾಯಗಳಿಂದ ಪಾರು ಮಾಡಲು ಸಾಧ್ಯವಾಗುತ್ತದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಕೋಟ್ಯಂತರ ಜನರಿಗೆ ಅಗತ್ಯವಿರುವ ಸಾರ್ವಜನಿಕ ಮಾಹಿತಿಯ ಲಭ್ಯತೆ ಇಲ್ಲ. ಹಾಗೆಯೇ ಅವರ ವಿಚಾರಗಳಿಗೆ ಪತ್ರಿಕೆಗಳಲ್ಲಿ ಯಾವುದೇ ಸ್ಥಾನಮಾನವಿಲ್ಲ. ಪತ್ರಿಕೋದ್ಯಮ ಯಾವಾಗಲೂ ಲಿಂಗಭೇದದ ಹಾಗೂ ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡುತ್ತಾ ಬಂದಿದೆ. ಅವಕಾಶ ಪಂಡಿತರ, ಶೋಷಣೆಗೊಳಪಟ್ಟವರ ಹಿತ ಕಾಪಾಡುವುದು, ಅವರನ್ನು ಸದೃಢರನ್ನಾಗಿಸುವುದು ಪತ್ರಿಕೆಗಳ ಹೊಣೆಗಾರಿಕೆಗಳಲ್ಲೊಂದು. ಪ್ರಜಾಪ್ರಭುತ್ವದ ಯಶಸ್ವಿಗೆ ನಿರ್ಲಕ್ಷಿಸಲ್ಪಟ್ಟ ಎಲ್ಲ ಜನರು ಸಾಮಾಜಿಕ ಸ್ತರಗಳಲ್ಲಿ ಮೇಲೇರಲು ಅವಕಾಶಗಳಿರಬೇಕು. ಭಾರತದಲ್ಲಿ ಇಂತಹ ಒಂದು ವಾತಾವರಣವನ್ನುಂಟು ಮಾಡುವ ಜವಾಬ್ದಾರಿ ಜನಸಾಮಾನ್ಯರ ಸ್ನೇಹಿತ ಹಾಗೂ ಮಾರ್ಗದರ್ಶಿಯಾದ ಪತ್ರಿಕೆಗಳ ಮೇಲಿದೆ. ತನ್ನ ಕಾರ್ಯನಿರ್ವಹಣೆಗೆ ಸರ್ವ ಸ್ವಾತಂತ್ರ್ಯ ಬಯಸುವ ಪತ್ರಿಕೋದ್ಯಮ ತನ್ನೆಲ್ಲ ಕಾರ್ಯಚಟುವಟಿಕೆಗಳಿಗೆ ಉತ್ತರದಾಯಿಯಾಗಿರಬೇಕಾದುದು ಸಹಜ. ಒಂದು ಉದಾರವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆಗಳಿಗಿರುವ ಶಕ್ತಿ ಅಪಾರವಾದುದು. ಆದುದರಿಂದಲೇ ತಜ್ಞ ನ್ಯಾಯಮೂರ್ತಿ ಸಾವಂತ್ ಹೇಳುವಂತೆ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದಲ್ಲಿ 4ನೆಯ ಅಂಗವಾಗಿರುವ ಬದಲು ಮೊದಲನೆಯದೇ ಆಗಬೇಕೆಂಬ ವಾದವನ್ನು ಅವರು ಮುಂದಿಡುತ್ತಾರೆ. ಈಗಿನ ಪರಿಸ್ಥಿತಿಗಳಲ್ಲಿ ಪತ್ರಿಕೋದ್ಯಮ ಸಾಮಾಜಿಕ ಜೀವನದ ಒಂದು ಅತ್ಯಗತ್ಯ ಅಂಗವಾಗಿ ಪರಿಣಮಿಸಿದೆ. ಆದರೆ ಪತ್ರಿಕೆಯೊಂದನ್ನು ಪ್ರಾರಂಭಿಸಲು ಯಾವುದೇ ಅರ್ಹತೆ, ಕುಶಲತೆಗಳು ಕಡ್ಡಾಯವಾಗಿರದ ಕಾರಣ ಅನೇಕರು ಈ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಂಡು ಸಾಮಾಜಿಕ ಸೇವೆಯ ಹೆಸರಿನಲ್ಲಿ ಸುದ್ದಿಗಳನ್ನು ಅತಿಶಯೋಕ್ತಿಗೊಳಿಸುವ ಹಾಗೂ ಅಶ್ಲೀಲವೆನಿಸುವ ಪೀತ ಪತ್ರಿಕೋದ್ಯಮಕ್ಕೆ ಕಾರಣರಾಗುತ್ತಿದ್ದಾರೆ. ಇಲ್ಲಿ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ಹಕ್ಕಿನ ಹರಣ ಪ್ರತಿನಿತ್ಯ ನಡೆಯುತ್ತದೆ. ತಪ್ಪಿತಸ್ಥರನ್ನು ಶಿಕ್ಷಿಸುವ ಕಾನೂನುಗಳು ಹೇರಳವಾಗಿದ್ದರೂ ಕೆಲ ಕಾನೂನಿನ ನ್ಯೂನತೆಗಳಿಂದಾಗಿ ಯಾವುದೇ ರೀತಿಯ ಅಂಜಿಕೆ, ಅಳುಕಿಲ್ಲದೆ ಪೀತ ಪತ್ರಿಕೋದ್ಯಮ ಪಸರಿಸುತ್ತಿದೆ. ಪತ್ರಿಕೋದ್ಯಮ ಅಗಾಧ ಹೊಣೆಗಾರಿಕೆ ಇರುವ ಒಂದು ಪವಿತ್ರ ಅಂಗ. ಇತರರ ಸರಿತಪ್ಪುಗಳನ್ನು, ಕರ್ತವ್ಯ ಚಟುವಟಿಕೆಗಳನ್ನು ಗಮನಿಸಿ ವಿಶ್ಲೇಷಿಸುವಂತಹ ಪತ್ರಿಕೆಗಳು ತಮ್ಮನ್ನು ತಾವೇ ಉತ್ತರದಾಯಿಯಾಗುವಂತೆ ನೋಡಿಕೊಳ್ಳುವುದು ಹಾಗೂ ಹೊಣೆಗಾರಿಕೆ ಹೊತ್ತುಕೊಳ್ಳುವುದು ಅತ್ಯಗತ್ಯ. 21ನೆಯ ಶತಮಾನವನ್ನು ಡಿಜಿಟಲ್ ಯುಗವೆಂದು ಬಣ್ಣಿಸಲಾಗುತ್ತಿದೆ. ಪ್ರಜಾಪ್ರಭುತ್ವ ಕೂಡ
ಡಿಜಿಟಲ್ ಮಾಹಿತಿ ತಂತ್ರಜ್ಞಾನದಿಂದಲೇ ನಡೆಯುವ ವ್ಯವಸ್ಥೆಯಾಗಿ ಪರಿವರ್ತನೆಯಾಗುತ್ತಿದೆ. ಆದರೆ ಇಂತಹ ಒಂದು ಪ್ರಕ್ರಿಯೆಯೇ ಒಂದು ಬೃಹತ್ ಸಮಸ್ಯೆಯಾಗಿ ಆಕಾರ ತಾಳಿದೆ. ಇದು ಇಂದು ತಂತ್ರಜ್ಞಾನ ಬಳಕೆಯನ್ನು ತಿಳಿದಿರುವ ಕೆಲವೇ ಶ್ರೀಮಂತ ವರ್ಗದ ಜನ ಹಾಗೂ ತಂತ್ರಜ್ಞಾನದ ಅರಿವಿಲ್ಲದ ಹಾಗೂ ಲಭ್ಯತೆ ಇಲ್ಲದ ಬಹುಸಂಖ್ಯಾತ ವರ್ಗದ ಜನರನ್ನಾಗಿ ಸಮಾಜವನ್ನು ನಿರ್ದಾಕ್ಷಿಣ್ಯವಾಗಿ ವಿಂಗಡಿಸಿದೆ. ಇಂತಹ ಒಂದು ಸಂದರ್ಭದಲ್ಲಿ ಪತ್ರಿಕೆಗಳು ಈ ಸಂಕೀರ್ಣ ವ್ಯವಸ್ಥೆಯಲ್ಲಿ ಜನರನ್ನು ತಲುಪುವ ಏಕಮಾತ್ರ ಸಾಧನಗಳಾಗಿ ಉಳಿದುಕೊಳ್ಳುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮದ ಪಾತ್ರದ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭಾರತದಲ್ಲಿನ ಸಮೂಹ ಮಾಧ್ಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಗಗನದಿಂದ ಹರಿವುದಿಲೆಗೆ ಜ್ಞಾನವಾಣಿ, ಜ್ಞಾನದಾಹ ನೀಗಿಸುವುದಿ ದಿವ್ಯವಾಣಿ.